ಸರ್ ನಮಸ್ತೆ. ನನ್ನ ಹೆಸರು ವಿನೋದ್ ಗೌಡ ಅಂದ್ಬಿಟ್ಟು. ಕಾಡ್ಕರೇನಹಳ್ಳಿ ನಮ್ಮ ಗ್ರಾಮ. ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಜಾಯಿಂಟ್ ಫ್ಯಾಮಿಲಿ. ನಮ್ಮ ಕುಟುಂಬದಲ್ಲಿ ಒಂದು 10 ಜನ ಇದ್ದೀವಿ. ರಾಸಾಯನಿಕ ಗೊಬ್ಬರ ಬಳಸಬಾರ್ದು. ಬಟ್ ಏನಿರುತ್ತೋ ನಮ್ಮ ಸೊ ತೋ ಸಗಣಿ ಇಂಥದ್ನೇ ಮಾಡಿಕೊಂಡು, ಬಟ್ ಎರೆಹುಳ ಉತ್ಪಾದನೆ ಮಾಡಿಕೊಂಡು, ಬಟ್ ಆರ್ಗಾನಿಕ್ ಆಗಿ ನಮ್ಮ ಪ್ಲಾಂಟೇಶನ್ ಉದ್ದೇಶ ಇರೋದು. ಬಟ್ ನಮ್ಮದು ಈಗ ಅಡಿಕೆ ಬೆಳೆ ಬಂದು 4 ವರ್ಷ ಸರ್. ಇದರಲ್ಲಿ ಫಸ್ಟು ಬಾಳೆ ಇತ್ತು. ಎಲ್ಲ ಆರ್ಗಾನಿಕ್ ಆಗೇ ಇದು ಮಾಡಿರೋದು. ಏನು ಬೇಡ ಸರ್, ಎಲ್ಲರೂ ಹೇಳ್ತಾರೆ ಸಾಯಿಲ್ ಕೊಡಬೇಕು, ಈ ಥರ ಬೇರೆ ಮೆಡಿಸನ್ಸ್ ಎಲ್ಲ ಕೊಡಬೇಕು ಅಡಿಕೆ ಗಿಡಕ್ಕೆ ಅಂತ. ಏನೂ ಬೇಕಾಗಿಲ್ಲ. ಬೇವಿನ ಹಿಂಡಿ ಮತ್ತು ದನಿನ ಗೊಬ್ಬರ, ಕುರಿ ಪಿಚ್ಕೆ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋದ ಅಂತ ಅಂದರೆ ಇದಕ್ಕಿಂತ ಬೇರೆದು ಏನೂ ಬೇಕಿಲ್ಲ. ಸುಮ್ಮನೆ ನಮ್ಮ ರೈತರು ರಾಸಾಯನಿಕ ಗೊಬ್ಬರ ಬಳಸಿ ಬೇರೆ ಬೇರೆ ವಿಧವಾದ ಎರೆಹುಳ ಉತ್ಪಾದನೆಗೆ ಲಿಕ್ವಿಡ್ ಮೆಟೀರಿಯಲ್ಸ್ಗೆಲ್ಲ ಹೋಗ್ತಾರೆ. ಅದು ಹೋಗೋ ಅವಶ್ಯಕತೆ ಇಲ್ಲ. ಏನಿದ್ರೂ ಬರೇ ಬೇವಿನ ಹಿಂಡಿ ವರ್ಷಕ್ಕೆ ಜೂನು ಮಳೆ ಪ್ರಾರಂಭ ಆಗೋ ಮುಂಚೆ ಬೇವಿನ ಹಿಂಡಿ ಒಂದು ಮೇಂಟೈನ್ ಮಾಡ್ಕೊಂಡು, ದನಿನ ಗೊಬ್ಬರ ಒಂದು ಮೇಂಟೈನ್ ಮಾಡ್ಕೊಂಡು, ಸಮಯಕ್ಕೆ ತಕ್ಕಂತೆ ನೀರು ಕುಡ್ಕೊಂಡು ಹೋದ್ರೆ ಸಾಕು. ಕೆಲವು ಭೂಮಿಗಳು ಒಂದೊಂದು ವಿಧಗಳಲ್ಲಿ ಇರುತ್ತೆ. ಒಂದು ಕೆಂಪು ಮಣ್ಣಿರುತ್ತೆ, ಕೆಬ್ಬೆ ಮಣ್ಣಿರುತ್ತೆ, ಕಿಸ್ಲು ಮಣ್ಣಿರುತ್ತೆ, ಮರಳು ಭೂಮಿ ಇರುತ್ತೆ. ಆದರೆ ಇವಾಗ ಕೆಲವರು ಬರ್ತಾರೆ ಹೇಳ್ತಾರೆ ವಾರದಲ್ಲಿ ಒಂದ್ಸಲ ನೀರು ಕೊಡಬೇಕು, 15 ದಿವಸಕ್ಕೆ ಒಂದ್ಸಲ ನೀರು ಕೊಡಬೇಕು ಅಂತ. ಅದು ಭೂಮಿ ಮೇಲೆ ಡಿಪೆಂಡ್ ಅಪ್ ಆಗಿರುತ್ತೆ. ಕೆಲವೊಂದು ಭೂಮಿಗಳಿಗೆ ವಾರಕ್ಕೆ ಒಂದ್ಸತಿ ನೀರು ಕೊಟ್ಟರೆ ತಡೆಯುತ್ತೆ, 15 ದಿವಸಕ್ಕೆ ಒಂದ್ಸಲ ನೀರು ಕೊಟ್ಟರೆ ತಡೆಯುತ್ತೆ. ಸರ್ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈ ಅಡಿಕೆ ಗಿಡದಲ್ಲಿ ನಮ್ಮಲ್ಲೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದೆ. ಫಸ್ಟು ಬಾಳೆ ಹಾಕಿದ್ವಿ. ಆ ಬಾಳೆ ಹಾಕಿದಾಗ ಏನ್ ಮಾಡ್ತು, ನೆರಳು ಗತಿಯಾಗಿ ಅಡಿಕೆ ಗಿಡ ಬೆಳೀತು. ಗಿಣ್ಣು ತುಂಬಾ ಚಿಕ್ಕ ಚಿಕ್ಕ ಬರಬೇಕಾಗಿತ್ತು. ಬಟ್ ಅರ್ಧ ಅಡಿ ಮೇಲೆ ಬರಬಾರ್ದು. ಬಟ್ ನಮ್ಮದ್ರಲ್ಲಿ ಕೆಲವೊಂದು ಮುಕ್ಕಾಲಡಿ ಇದೆ. ಈ ಥರ ನಮ್ಮಲ್ಲೂ ಮಿಸ್ಟೇಕ್ಗಳು ತುಂಬ ಮಾಡಿದ್ದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಸುಭಾಷ್ ಪಾಳೇಕರ್ ಪ್ರಕಾರ ನಾವು ಯೋಚನೆ ಮಾಡ್ದ ಅಂತ ಅಂದರೆ, ಗಿಡಕ್ಕೆ ಯಾವತ್ತಿದ್ರೂ ನಾವು ರಾತ್ರಿ ಟೈಮಲ್ಲೇ ನೀರು ಕೊಡಬೇಕು. ಬೆಳಗ್ಗೆ ಟೈಮಲ್ಲಿ ಗಿಡ ಬಾಡ್ತೈತೆ, ಆ ಅಡಿಕೆ ಗಿಡ ಪಕ್ಕದಲ್ಲಿ ಏನಾದ್ರು ಗಿಡ ಒಣಗಿದ್ರೆ ಅದಕ್ಕೆಲ್ಲ ಸಮಸ್ಯೆ ಏನು ಬರಲ್ಲ. ಬಟ್ ಬೆಳಗ್ಗೆ ಟೈಮಲ್ಲಿ ಅರ್ಲಿ ಮಾರ್ನಿಂಗಲ್ಲಿ ಯಾವುದಾದ್ರೂ ಅಡಿಕೆ ಗಿಡದ ಪಕ್ಕ ಸಣ್ಣ ಸಣ್ಣ ಗಿಡಗಳು ಸತ್ತೆ ಕಳೆ ಗಿಡಗಳು ಒಣಗಿದ್ರೆ ಮಾತ್ರ ನಾವು ನೀರು ಕೊಡಬೇಕಾದ ಅವಶ್ಯಕತೆ. ಬಿಸಿಲು ಟೈಮಲ್ಲಿ ಕಾಮನ್ ಆಗಿ ಎಲ್ಲ ಗಿಡಕ್ಕೂ ಬಾಡ್ದಂಗೆ ಅದು ಬಾಡುತ್ತೆ ಹೊರತು, ಬಟ್ ಸಮಸ್ಯೆ ಏನು ಆಗಲ್ಲ. ನಾವು ವಾರಕ್ಕೆ ಒಂದು ಟೈಮ್ ನೀರು ಕೊಡ್ತೀವಿ. ವಾರಕ್ಕೆ ಒಂದು ಟೈಮ್ ನೀರು ಕೊಟ್ಟ ಅಂತ ಅಂದರೆ ಒಂದು 2.5 ಎಕರೆ ಇದೆ. ಒಂದು 1450 ಗಿಡ ಇದೆ ನಮ್ಮದು ಅಡಿಕೆ ಗಿಡ. ಈಗ 4 ವರ್ಷದ ಬೆಳೆ. ಬಟ್ ಆಲ್ರೆಡಿ ನಾವು ಒಂದು 60 kg ಕಟ್ ಮಾಡಿದ್ವಿ. ಎಲ್ಲರೂ ಹೇಳ್ತಾರೆ 3 ವರ್ಷಕ್ಕೆ ಬೆಳೆ ಬಿಟ್ಬಿಡುತ್ತೆ, 4 ವರ್ಷಕ್ಕೆ ಬೆಳೆ ಬಿಟ್ಬಿಡುತ್ತೆ ಅಂತ. ಬಟ್ ರಾಸಾಯನಿಕ ಗೊಬ್ಬರ ಕೊಟ್ಟರೆ ಬರುತ್ತೆ, ಫಲ ಬರುತ್ತೆ. ಬಟ್ ಫ್ಯೂಚರ್ ಇರೋದಿಲ್ಲ. ಬಟ್ ಇರೋದನ್ನ ಡೆವಲಪ್ಮೆಂಟ್ ಮಾಡ್ಕೊಂಡು ಏನೈತೆ ಉಳಿಸ್ಕೊಂಡು ಹೋದ್ರೆ ಅಟ್ಲೀಸ್ಟ್ ಒಂದು 30 ವರ್ಷದ ಬೆಳೆ ಇದು. 5 ವರ್ಷ ನಾವು ಸಾಕ್ತಾ ಅಂತ ಅಂದರೆ ಏನಿಲ್ಲ ಅಂತ ಅಂದ್ರೂ ಒಂದು ಕುಟುಂಬನ ಒಂದು ಪ್ಯಾಕೇಜ್ ನಾವು ಆಚೆ ಹೋಗಿ ಏನು ಸಂಪಾದನೆ ಮಾಡ್ತೀವಿ, ಒಂದು ವರ್ಷದ ನಮ್ಮ ಅಡಿಕೆ ತೋಟದಲ್ಲೇ ಸಿಗುತ್ತೆ. ಫಸ್ಟ್ ಸಾವಯವ ಮಾಡಬೇಕಾದ್ರೆ ನಾವು ಅಡಿಕೆ ಗಿಡ ಹೇಗೆ ಮಾಡಿದ್ವಿ ಅಂತಂದರೆ, 8 ಅಡಿಗೆ 8 ಅಡಿ ಅಗಲ, 8 ಅಡಿ ಉದ್ದ, 8 ಅಡಿ ಈ ಥರ ಮಾಡ್ಕೊಂಡು ಡ್ರೈನೇಜ್ ಹೊಡಿಸಿ ಬೇವಿನ ಹಿಂಡಿ ಮತ್ತು ದನಿನ ಗೊಬ್ಬರ ಮಿಕ್ಸ್ ಮಾಡಿ ಅಡಿಕೆ ಗಿಡ ಹಾಕ್ತೀವಿ ಹೊರತು ಬೇರೆ ಯಾವುದೇ ರೀತಿಯಾದ ರಾಸಾಯನಿಕ ಗೊಬ್ಬರ ಬಳಸಿಲ್ಲ. ಬಟ್ 4 ಗಿಡಕ್ಕೆ ಒಂದು ಬಾಳೆ ಗಿಡ ಹಾಕಿದ್ವಿ. ಬಾಳೆ ನಮಗೆ ತುಂಬಾ ಚೆನ್ನಾಗಿ ಕೈ ಹಿಡೀತು. ಬಾಳೆ ಬಗ್ಗೆನೂ ನಮಗೆ ತುಂಬಾ ಆದಾಯ ತಂದಿದೆ. ಬಟ್ ಈಗ ನಾವು ಮೆಣಸು ಮತ್ತೆ ಏಲಕ್ಕಿ ಮಾಡಬೇಕು ಅಂತ ಇದೀವಿ. ಸರ್ ಫಸ್ಟ್ ನಾವು ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ನಮ್ಮ ತಂದೆ ನಮ್ಮ ತಾತಂದ್ರು ಎಲ್ಲರೂ ಬರೀ ರಾಸಾಯನಿಕ ಗೊಬ್ಬರ ಬಳಸಿ ಭೂಮಿ ಸ್ವಲ್ಪ ಫಲವತ್ತತೆ ಕೆಟ್ಟಿತ್ತು. ಆರ್ಗಾನಿಕ್ ಆಗಿ ನಮ್ದು ಸಾವಯವ ಕೃಷಿನ ಡೆವಲಪ್ಮೆಂಟ್ ಮಾಡ್ಬೇಕಾರಂದ್ರೆ ತಮಾಷೆ ಮಾತಲ್ಲ, ತುಂಬಾನೇ ಕಷ್ಟನೇ ಇರುತ್ತೆ. ಬಟ್ ಅದಕ್ಕೆ ನಾವು ಪ್ರಿಪ್ರೇಷನ್ ಕೊಡೋದು ದನಿನ ಗೊಬ್ಬರ, ಗಂಜಲ, ಇವು ಮತ್ತೆ ಏನಿರುತ್ತೆ ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡ್ಕೊಂಡೆ, ಸುಣ್ಣ ಈ ಥರದ್ದೆಲ್ಲ ಏನಿರುತ್ತೆ ಡೆವಲಪ್ಮೆಂಟ್ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಇರುತ್ತೆ. ಹೇಳ್ಬೋದು ಯಾರು ಬೇಕಾದ್ರೆ ಏನು ಬೇಕಾದ್ರೂ ಹೇಳ್ತಾರೆ, ಆರಾಮ್ಸೆ ಬೆಳಿಬೋದು ಮಾಡ್ಬೋದು ಅಂತ. ಆದರೆ ಬಟ್ ರೈತರ ಪ್ರಾಬ್ಲಮ್ಸು ತುಂಬಾನೇ ಕಷ್ಟ ಇರುತ್ತೆ. ಬಟ್ ರೈತ ಮನ್ಸು ಮಾಡ್ರೆ ಲಕ್ಷ ಬಂಡವಾಳ ಬೇಕಾದ್ರೂ ಆಗ್ತಾನೆ, ಕೋಟಿ ಸಂಪಾದನೆನೂ ಬೇಕಾದ್ರೆ ಮಾಡ್ತಾನೆ ಭೂಮಿಲಿ. ಜೀವಾಮೃತ ತುಂಬಾ ಇಂಪಾರ್ಟೆಂಟ್. ಜೀವಾಮೃತ ಏನು ಅಂತ ಅಂದ್ರೆ ಎರೆಹುಳ ಉತ್ಪಾದನೆ ಮಾಡುತ್ತೆ. ಬಟ್ ಒಂದು ಅಡಿಕೆ ಗಿಡದಲ್ಲಿ ಏನೇ ಇದ್ರೂ ಪಕ್ಕದಲ್ಲಿ ಮಣ್ಣು ಬಗಿತಾ ಇದೀವಿ ಅಂತ ಅಂದ್ರೆ ನಾವು, ಬಟ್ ಮಣ್ಣು ತುಂಬಾ ಸ್ಮೂತ್ ಆಗಿರ್ಬೇಕು. ಬಟ್ ಅಲ್ಲಿ ಏನು ಆ ಸ್ಮೂತ್ ಆಗಿರೋದ್ ಕಾರಣ ಏನು ಅಂತ ಅಂದ್ರೆ ನಾಟಿ ದನಿನ ಗೊಬ್ಬರ, ಗಂಜಲ, ಜೀವಾಮೃತ ತುಂಬಾ ಕೆಲಸ ಮಾಡುತ್ತೆ. ಬಟ್ ಜನವರಿ ಟೈಮಲ್ಲಿ ಸುಣ್ಣ ಮಾಡಬೇಕು. ಸುಣ್ಣ ಅಂದ್ರೆ ಜನವರಿ 15 ನಂತರ ಮಾಡಬೇಕು. ಜನವರಿ 15 ಒಳಗಡೆ ಮಾಡಿದ್ರೆ ಪ್ರಾಬ್ಲಮ್ ಏನು ಅಂತ ಅಂದ್ರೆ ಸೈಕ್ಲೋನ್ ಆಗುತ್ತೆ. ಆಗೆಲ್ಲ ಸುಣ್ಣ ಹೊಡೆದಿರ್ತೀವಿ, ಆ ಸುಣ್ಣ ಎಲ್ಲ ಕೆಳಗಡೆ ಇಳಿದ್ಬಿಡುತ್ತೆ. ನಾವೇನಿದ್ರು ಜನವರಿ 15 ಮೇಲೆ ಹೊಡಿಬೇಕು. ಎಲ್ಲಿ ಬಿಸಿಲು ಹೊಡಿಯುತ್ತೆ ಅಲ್ಲೆಲ್ಲ ತೆಂಗಿನ ಗರಿ ಕಟ್ಟಬೇಕು. ಡೈಲಿ 2 ಅವರ್, ಬೆಳಗ್ಗೆ 2 ಅವರ್, ಸಂಜೆ 2 ಅವರ್ ಕೆಲಸ ಮಾಡ್ದ ಅಂತ ಅಂದ್ರೆ ಯಾವ ಲೇಬರ್ಸೇ ಬೇಕಿಲ್ಲ. ಎಲ್ಲ ಡ್ರಿಪ್ ಸಿಸ್ಟಮ್ ಮಾಡ್ಕೋಬೇಕು, ಆರಾಮ್ಸೆ ಇರುತ್ತೆ. ಬಟ್ ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೇಬೇಕು. ಇನ್ವೆಸ್ಟ್ಮೆಂಟ್ ಇಲ್ದಲೆ ಏನು ಮಾಡೋಕ್ಕಾಗಲ್ಲ. ಬೆಳಗ್ಗೆ 2 ಅವರ್, ಸಂಜೆ 2 ಅವರ್ ಕೆಲಸ ಮಾಡ್ಕೊಂಡು ಹೋದ ಅಂತ ಅಂದ್ರೆ ಇದಕ್ಕಿಂತ ಬೇರೆ ಮತ್ತೊಂದು ಕೆಲಸ ಇಲ್ಲ. ಬಟ್ ಆರ್ಗಾನಿಕ್ ಆಗಿ ಮಾಡಿ ಲೈಫ್ ಇರುತ್ತೆ, ಅದ್ರ ಬಗ್ಗೆ ಮಾತಿಲ್ಲ. ನಮ್ದು ಇದ್ರ ಜೊತೆಗೆ ಒಂದು 60ರಿಂದ 70 ಕುರಿ ಮೇಕೆ ಇದೆ, ಒಂದು 10 ಹಸು ಇದೆ. ಒಂದು ಟೈಮ್ ಒಂದು 45ರಿಂದ 50 ಲೀಟರ್ ಹಾಲು ಹಾಕ್ತಾ ಇದೀವಿ. ಒಂದು 2,000 ಮೀನು ಸಾಕಿದೀವಿ. ಬಟ್ ಎಲ್ಲ ಏನೈತೆ ಇಡೀ ನಮ್ಮ ಕುಟುಂಬ ಏನಿದೆ ಫ್ಯಾಮಿಲಿ, ಬಟ್ ಎಲ್ಲರೂ ನಾವೇ ಇದು ಮಾಡ್ಕೊಂಡು ಹೋಗ್ತಾ ಇದೀವಿ. ಆದಾಯ ಚೆನ್ನಾಗಿದೆ ಸರ್, ತೊಂದರೆ ಏನಿಲ್ಲ.
ಸರ್ ಟೋಟಲ್ ಇದು ಬಂದು 2.25 ಎಕರೆ ಇದೆ. 1400 ಚಿಲ್ಲರೆ ಗಿಡ ಸಮಥಿಂಗ್ ಇದೆ. 2.25 ಎಕರೆಗೆ 1410 ಗಿಡ ಏನೋ ಸಮಥಿಂಗ್ ಇದೆ ನಮ್ದು. ಬ್ರದರ್ ಒಬ್ರು ಸ್ನೇಹಿತರು ಇದ್ದಾರೆ. ಬಟ್ ಅವರು ಮಲೆನಾಡಿಂದ ಗಿಡ ತರಿಸ್ಕೊಂಡು ಶಿವಮೊಗ್ಗ ತಳಿ ಇದು. ಒಂದು ಗಿಡ ನಮ್ಗೆ ಅಲ್ಲಿಂದ ಒಂದು ಜೊತೆ ಇಲ್ಲಿ ಬರೋಷ್ಟರಲ್ಲಿ 80 ರೂಪಾಯಿ ಬಿತ್ತು ನಮಗೆ. 85 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿಸಿ 85 ರೂಪಾಯಿ ಬಿತ್ತು. ಬಟ್ 4 ವರ್ಷದ್ದು ಗಿಡ ಇದು. ಬಟ್ ಕೆಲವೊಂದು ಅಲ್ಲಿ ಇಲ್ಲಿ ಎಲ್ಲ ಹೋಗಿದೆ. ಬಟ್ ಇಲ್ಲಿ ನಮ್ಮ ಲೋಕಲಲ್ಲಿ ಒಬ್ರು ಗೊತ್ತಿರೋರು ಇದ್ದಾರೆ. ಅವ್ರ ಕಡೆಯಿಂದ ತರಿಸಿ ನಾವು ಹಾಕೊಂಡಿದ್ ಗಿಡಗಳು. ಬಟ್ ಒಂದ್ ಗಿಡ ಹೋದ್ರೆ ಇನ್ನೊಂದ್ ಗಿಡ ನಾವು ರೆಡಿ ಮಾಡ್ಕೊಂಡಿರ್ಬೇಕು. ತೋಟದಲ್ಲಿ ಓಡಾಡ್ತಿರ್ಬೇಕು. ಈಗ ಒಂದ್ ಗಿಡ ಒಣಗೋಯ್ತು ಅದನ್ನ ಬಿಡೋದಲ್ಲ, ಅದ್ರ ಪಕ್ಕ ಇಮಿಡಿಯೇಟ್ಲಿ ಒಂದ್ ಗಿಡ ಹಾಕೋಬೇಕು. ಒಂದ್ ಗಿಡ ಏನಕ್ಕೆ ಅಂತ ಹಾಕ್ಬೇಕು ಅಂತ ನಾನು ಹೇಳ್ತೀನಿ ಅಂತಂದ್ರೆ, ಒಂದು ಗಿಡ ಬೆಳೆದಿ ಬೆಳೆ ನಮ್ಗೆ ಸಿಗಬೇಕಾದ್ರೆ 5 ವರ್ಷ ಆಗುತ್ತೆ. ಆ 5 ವರ್ಷ ಒಂದು ಗಿಡ ಡ್ಯಾಮೇಜ್ ಆಯ್ತು ಅಂತಂದ್ರೆ, ಒಂದು ಗಿಡ ಒಂದು ವರ್ಷಕ್ಕೆ ಏನಿಲ್ಲ ಅಂತಂದ್ರೆ 3,000-4,000 ರೂಪಾಯಿ ಸಂಪಾದನೆ ಮಾಡುತ್ತೆ. ಆ 5 ವರ್ಷ ಇಲ್ಲಿ ಸ್ಕಿಪ್ ಆಯ್ತು ಅಂತ ಅಂದ್ರೆ ಬಟ್ ಲಾಸ್ ಆಗೋದು ನಮ್ಗೇನೆ. ಲಾಸ್ ಮಾಡ್ಕೊಳಕ್ ಹೋಗ್ಬಿಡ್ರಿ. ಬಟ್ ಆರ್ಗಾನಿಕ್ ಆಗಿ ಮಾಡಿ, ತುಂಬಾನೇ ಇಳುವರಿ ಬರುತ್ತೆ, ಲೈಫ್ ಇರುತ್ತೆ. ಒಂದು ಗಿಡದಲ್ಲಿ ಕಮ್ಮಿ ಅಂದ್ರೆ 4-5 ಗೊನೆ ಕಚ್ಚಬೇಕು. ಬಟ್ ಈಗ ನಮ್ದು 4 ವರ್ಷದ ತೋಟ. ಬಟ್ ತೊಂದರೆ ಏನಿಲ್ಲ, ನಮ್ಗೆ ಆಲ್ರೆಡಿ ಒಂದು 900 ಗಿಡ ಫಸ್ಲು ಕಚ್ಚಿದೆ. ಟೋಟಲ್ ಓವರ್ ಆಲ್ ತೋಟದಲ್ಲೆಲ್ಲ ಒಂದು 900 ಗಿಡ ಫಸ್ಲು ಕಚ್ಚಿದೆ. ಬಟ್ ನೆಕ್ಸ್ಟ್ ವರ್ಷ ನಮ್ಗೇನು ಇಲ್ಲ, ತೊಂದರೆ ಏನಿಲ್ಲ. ಒಂಬಾಳೆಗಳೆಲ್ಲ ಆಲ್ರೆಡಿ ಕಾಣ್ತಾ ಇದೆ, ಒಳಗಡೆ ಗರ್ಭ ಕಾಣ್ತಿದೆ. ಬಟ್ ಈ ಸತಿ ಹೊಡೆಯುತ್ತೆ. ಸರ್ ವರ್ಷಕ್ಕೆ ತಪ್ಪಲೆ ಏನು ಕೊಡಬೇಡಿ. ಜೂನ್ ಸಮಯ ಮುಂಗಾರು ಹುಟ್ಟುತ್ತಿದ್ದಂಗೆನೆ ಬ್ರಷ್ ಕಟರ್ ಹೊಡಿಸಿ. ಅತಿಯಾಗ ಉಳುಮೆ ಮಾಡಿಸ್ಬೇಡಿ. ಏನಿದೆ ಎರೆಹುಳ ಸಾಯುತ್ತೆ. ಮತ್ತೆ ಬೇರ್ಗಳು, ಅಡಿಕೆ ಬೇರ್ಗಳು ತುಂಬಾ ಸೂಕ್ಷ್ಮತೆ ಆಗಿರುತ್ತೆ. ಬಟ್ ಅದಕ್ಕೆ ತಾಯಿ ಬೇರ್ಗಿಂತ ಕೆಲಸ ಮಾಡೋದ್ಕಿಂತ ಹೆಚ್ಚಾಗಿ ತುಂತುರು ಬೇರ್ಗಳೇ ಕೆಲಸ ಮಾಡೋದು ಹೆಚ್ಚು. ಒಂದು ಗರಿ ಎಷ್ಟು ಅಗಲ ಇರುತ್ತೋ ಅಷ್ಟು ಅಗಲನೂ ಬೇರ್ ಹೋಗಿರುತ್ತೆ. ಏನಾದ್ರೂ ವರ್ಷಕ್ಕೊಂದು ಬಾರಿ ಕಳೆ ಜಾಸ್ತಿ ಆಯಿತು ಅಂತಂದ್ರೆ ಒಂದು ಬಾರಿ ಮೇಲ್ಗಡೆ 1 ಇಂಚ್ ಲೇಯರ್ ಅಲ್ಲೇನೆ ರೋಟ್ರಿ ಹೊಡಿಸ್ರಿ, ಇಲ್ಲ ಬ್ರಷ್ ಕಟರ್ ಹೊಡಿಸಿ, ಮಲ್ಚಿಂಗ್ ಕೊಡಿಸ್ರಿ. ತೋಟಕ್ಕೆ ಯಾವಾಗ್ಲೂ ಉಳುಮೆ ಮಾಡಿ ತುಂಬಾ ಭೂಮಿ ಚೆನ್ನಾಗಿರ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಯಾರೂ ಮಾಡಬೇಡಿ. ಎಷ್ಟು ಸತ್ಯ ಗಲೀಜಿರುತ್ತೋ ಬೇಸಿಗೆ ಸಮಯದಲ್ಲಿ ಸೂರ್ಯನ ಕಿರಣ ಭೂಮಿಗೆ ಬೀಳೋದಿಲ್ಲ. ಬಟ್ ಅಷ್ಟು ಒಳಗಡೆ ಎರೆಹುಳು ಸೇಫ್ ಆಗಿರುತ್ತೆ. ಬಟ್ ಎರೆಹುಳು ಸೇಫ್ ಆಗಿತ್ತು ಅಂತ ಅಂದ್ರೆ ಪ್ರತಿಯೊಂದು ಬೇರ್ಗೂ ಗಿಡಕ್ಕೂ ಆಮ್ಲಜನಕ ತುಂಬಾ ಕರೆಕ್ಟ್ ಆಗಿ ಹೋಗುತ್ತೆ. ಯಾವ ರೀತಿ ಅಂತ ಅಂದ್ರೆ, ಎರೆಹುಳು ತುಂಬಾ ಅದ್ರ ಗಿಡ ಸುತ್ತಲೂ ಓಡಾಡಿ ರಂಧ್ರಗಳಾಗಿರುತ್ತೆ. ಬಟ್ ಅದ್ರ ಮುಖಾಂತರ ತುಂಬಾ ನೀರ್ ತಗೊಳ್ಳೋದಾಗ್ಲಿ ಏನೇ ಆಗ್ಲಿ ಚೆನ್ನಾಗಿರುತ್ತೆ. ಬಟ್ ಮಳೆ ಹುಯ್ದಿದ್ ನೀರು ಆಚೆಗೆ ಹೋಗಂಗ್ ಮಾಡ್ಬೇಡಿ. ಅತಿಯಾದ ಮಳೆ ಆಯ್ತು ಅಂತ ಅಂದ್ರೆ ಅದ್ರ ನೀರು ಮಾತ್ರ ಆಚೆಗೆ ಹೋಗೋ ವ್ಯವಸ್ಥೆ ಮಾಡಿ. ಮಳೆ ಹುಯ್ದಿದ್ ನೀರು ಇಲ್ಲೇ ಹಿಂಗಂಗಿರ್ಬೇಕು. ಅವಾಗ ಭೂಮಿ ಫಲವತ್ತತೆ ಅಂತ ಇರುತ್ತೆ. ಮತ್ತೆ ಲೇಬರ್ ಕರ್ಕೊಂಡು ಅತಿಯಾಗಿ ಲೇಬರ್ನ ವೆಚ್ಚ ಮಾಡಕ್ ಹೋಗ್ಬೇಡಿ. ಲೇಬರ್ ಖರ್ಚು ಕಾಸ್ಟ್ ಹೋಯ್ತು ಅಂತ ಅಂದ್ರೆ, ಒಂದು ದಿವಸಕ್ಕೊಬ್ಬ ಲೇಬರ್ ಕರ್ಕತೀವಿ ಇವತ್ತಿನ ದಿವಸ ಅಂತಂದ್ರೆ 600 ರೂಪಾಯಿ. ಅವ್ನಿಗೆ ಊಟ ನಾಷ್ಟ ಎಲ್ಲ ಕೊಟ್ಟು ಆ 6,000 ಅಂತಾನೆ ಇಂಟು ಮಲ್ಟಿಪೈ 3 ಮಂತ್ಗೆ ಎಲ್ಲ ಮಾಡ್ಕೊಂಡ ಅಂತ ಅಂದ್ರೆ ನಮ್ಗೆ ಲಾಸ್. ಅದ್ರಲ್ಲೆಲ್ಲ ಎಲ್ಲಿ ನಾವೇ 2 ಅವರ್, ಬೆಳಗ್ಗೆ 2 ಅವರ್, ಸಂಜೆ 2 ಅವರ್. ಈಗ ಕೆಲ್ಸಕ್ಕೆ ಹೋದ್ರೆ ನಮ್ಗೆ ಸುಮ್ಮನೆ ಕುಂಡ್ರಸ್ತಾರ? ಅಲ್ಲಿ ಕೆಲಸ ಮಾಡ್ಲೇಬೇಕಲ್ಲ. ಅದೇ ರೀತಿ ಬೆಳಗ್ಗೆ 2 ಅವರ್, ಸಂಜೆ 2 ಅವರ್ ಕೆಲಸ ಮಾಡ್ಕೊಂಡು ಆರಾಮ್ಸೆ ತೋಟ ಮೇಂಟೈನ್ ಮಾಡ್ಬೋದು. ತೊಂದರೆ ಏನಿಲ್ಲ. ಸರ್ ಕಳೆ ಬಗ್ಗೆ, ಕಳೆ ಅಂದ್ಬಿಟ್ಟು ಎಲ್ಲರೂ ಕಳೆ ಔಷಧಿ ಹೊಡಿತಾರೆ. ಕಳೆ ಔಷಧಿ ಹೊಡಿಬೇಡಿ. ಕಳೆನೇ ಒಂಥರ ಭಾಗ್ಯ ಇದ್ದಂಗೆ. ಒಂದು ತ್ಯಾಜ್ಯ ಆಗ್ಲಿ, ಒಂದು ಗರಿ ಆಗ್ಲಿ ಆಚೆ ಹಾಕ್ಬೇಡಿ. ಏನಿರುತ್ತೋ ಇಲ್ಲೇ ಮಲ್ಚಿಂಗ್ ಮಾಡಿಸಿ, ಇಲ್ಲೇ ಸ್ಮ್ಯಾಶ್ ಮಾಡಿಸಿ, ಇಲ್ಲೇ ಗೊಬ್ಬರ ಆಗ್ಬೇಕು. ಕಳೆ ಔಷಧಿ ಎರೆಹುಳ ಸಾಯ್ತದೆ, ಭೂಮಿ ಗಟ್ಟಿ ಬರ್ತದೆ, ಬಿಸಿಲು ಬೀಳ್ತದೆ, ಚೆನ್ನಾಗಿರುತ್ತೆ ಹೊರತು ಭೂಮಿ. ಬಟ್ ಆರೋಗ್ಯವಾಗಿರಲ್ಲ. ಕಳೆ ಇದ್ದಷ್ಟು ಒಳ್ಳೇದು. ಬಟ್ ಜೂನ್ ಸ್ಟಾರ್ಟ್ ಆಯ್ತಂಗೆ ಬ್ರಷ್ ಕಟರ್ ಹೊಡಿಸಿ ಉಳ್ಳಿ ಹೆರ್ಚ್ಕೊಳ್ಳಿ. ಈ ನವೆಂಬರ್ಗೆ ಮತ್ತೆ ಬ್ರಷ್ ಕಟರ್ ಹೊಡಿಸ್ಬಿಟ್ಟು ಡಯಾಂಚಾ ಇಲ್ಲಾಂದ್ರೆ ವೆಲ್ವೆಟ್ ಬೀನ್ಸು ಹಾಕೊಳ್ಳಿ. ಈ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಮುಂಗಾರು ಹುಟ್ಟೋವರೆಗೂ ಭೂಮಿಗೆ ಸೂರ್ಯನ ಕಿರಣ ಬೀಳಲಿಲ್ಲ ಅಂತ ಅಂದ್ರೆ ಎರೆಹುಳನು ಅಷ್ಟೇ ಸೇಫ್ ಆಗಿರುತ್ತೆ. ಭೂಮಿ ಫಲವತ್ತತೆ ಕೆಡಿಸ್ಕೊಳ್ಳಲ್ಲ, ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಬೇಸಿಕ್ ಮಾಡ್ಕೊಂಡೋದ್ರೆ ಬೇರೆ ಅನ್ನೆಸೆಸರಿ ಯಾವುದು ರಾಸಾಯನಿಕ ಗೊಬ್ಬರ ಕೂಡ ಅವಶ್ಯಕತೆ ಇರೋದಿಲ್ಲ. ಬಟ್ ಇದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಒಂದೇ ಸಲ ಯಾವುದು ಡೆವಲಪ್ಮೆಂಟ್ ಸಿಗಲ್ಲ. ಕಮ್ಮಿ ಅಂದ್ರೂ ನಾವು ಒಂದು 40 ವರ್ಷ 50 ವರ್ಷದಿಂದ ರಾಸಾಯನಿಕ ಗೊಬ್ಬರ ಬಳಸಿರ್ತೀವಿ. ಈಗ ಒಂದೇ ಸಲ ಬಂದ್ಬಿಟ್ಟು ನಾವು ಆರ್ಗಾನಿಕ್ ತಿರುಗಬೇಕು ಅಂತ ಅಂದ್ರೆ ಅದು ಒಂದು ದಿವಸಕ್ಕೆ ಸಾಧ್ಯ ಆಗಲ್ಲ. ಕಮ್ಮಿ ಅಂದ್ರೂ 5ರಿಂದ 6 ವರ್ಷ ಬೇಕು. ನಾವು ರಾಸಾಯನಿಕತೆಯಿಂದ ತೆಗೆದು ಆರ್ಗಾನಿಕ್ ಮಾಡ್ಕೊಳ್ತೀವಿ, ನಮ್ಮ ನ್ಯಾಚುರಲ್ ಆಗಿ ಬೆಳೆಸ್ತೀವಿ ಅಂತಂದ್ರೆ ಕಮ್ಮಿ ಅಂದ್ರೂ 5ರಿಂದ 6 ವರ್ಷ ಬೇಕು. ಬಟ್ ಆ 6 ವರ್ಷ ನಾವು ಡೆವಲಪ್ಮೆಂಟ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡ ಅಂತ ಅಂದ್ರೆ ಬಟ್ ನೆಕ್ಸ್ಟ್ ನಮಗೆ ತಲೆನೋವು ಇರೋದಿಲ್ಲ, ಯಾವುದೂ ರಿಸ್ಕ್ ಇರೋದಿಲ್ಲ. ಬಟ್ ಬೇವಿನ ಹಿಂಡಿ ಕಂಪಲ್ಸರಿ ಬೆಳೆಸಿ. ಕೇಕ್ ಹಾಕ್ಬೇಡಿ. ಬೇವಿನ ಹಿಂಡಿಲಿ ಡೈರೆಕ್ಟಾಗಿ ಬೀಜನೇ ಸ್ಮ್ಯಾಶ್ ಮಾಡಿಸಿ, ಕ್ರಷ್ ಮಾಡಿಸಿ ಅದನ್ನೇ ಡೈರೆಕ್ಟಾಗಿ ಕೊಡಿ ಹೊರತು ಎಣ್ಣೆ ಇರಬೇಕು. ಈ ಕೇಕ್ ತಂದು ಹಾಕ್ತೀರಾ, ಕೇಕಲ್ಲಿ ಏನು ಮಾಡುತ್ತೆ, ಎಣ್ಣೆ ಎಲ್ಲ ತಕ್ಕೊಬಿಟ್ಟಿರ್ತಾರೆ. ಬಟ್ ಅದನ್ನ 1 kg ಕೊಡೋದು ಒಂದೇ, ನಾವು ಇದನ್ನ ಅರ್ಧ kg ಕೊಡೋದು ಒಂದೇ. ಬಟ್ ಅದ್ರಲ್ಲಿ ಆಯಿಲ್ ಕಂಟೆಂಟ್ ಇರಬೇಕು. ಆಯಿಲ್ ಕಂಟೆಂಟ್ ಇತ್ತು ಅಂತಂದ್ರೆ ಈ ರೂಟ್ ಎಲ್ಲ ತುಂಬಾ ಸ್ವೀಟ್ ಇರುತ್ತೆ. ಈ ಹುಳಗಳೆಲ್ಲ ಆ ರೂಟ್ನ ತಿಂದು ಮೇಲ್ಗಡೆ ಗಿಡ ಒಣಗುತ್ತೆ, ಎಲೋ ಬರುತ್ತೆ. ಇದೆಲ್ಲ ಕಾರಣ. ಆ ಆಯಿಲ್ ಕಂಟೆಂಟ್ ಇರೋದು ನಾವೇನಾದ್ರೂ ಬೇವಿನ ಹಿಂಡಿ ಕೊಂಟ ಅಂತ ಅಂದ್ರೆ ಮಳೆ ಹುಯ್ದಾಗ ಅದೇನ್ ಮಾಡುತ್ತೆ, ಆ ನೀರೆಲ್ಲ ಹಿಡ್ಕೊಳ್ಳುತ್ತೆ, ಎಣ್ಣೆ ಎಲ್ಲ. ಆ ಹುಳ ಸಾಯುತ್ತೆ. ಬಟ್ ಕಂಟ್ರೋಲ್ ಬರುತ್ತೆ, ರೋಗ ರುಜಿನ ಕಂಟ್ರೋಲ್ ಬರುತ್ತೆ.
ಎಲ್ಲಿ ನಾವು ರಾಸಾಯನಿಕ ಕೊಡ್ತೀವೋ ಈ ಇಡಿಮುಡಿ ರೋಗ, ಅತಿಯಾಗಿ ಮಳೆಗಳು ಇವೆಲ್ಲ ಬರುತ್ತೋ, ರಾಸಾಯನಿಕ ಗೊಬ್ಬರ ಎಲ್ಲಿ ಕೊಡ್ತೀವೋ ಅಲ್ಲೇ ತೋಟ ಹಾಳಾಗೋದು. ದನಿನ್ ಸಗಣಿ, ಕುರಿ ಪಿಚ್ಗೆ, ಗಂಜಲ, ಜೀವಾಮೃತ, ಬೇವಿನ ಹಿಂಡಿ ಕೊಟ್ಟ ಅಂತಂದ್ರೆ ಇದಕ್ಕಿಂತ ಏನು ಬೇಕಾಗಿಲ್ಲ ತೋಟ. ಸರ್ ಮಲ್ಚಿಂಗ್ ವಿಚಾರ ಬಂದ ಅಂತ ಅಂದ್ರೆ ನೀವು ಹೊರಗಡೆಯಿಂದ ಏನು ತರ ಅವಶ್ಯಕತೆ ಇರೋದಿಲ್ಲ. ಬಟ್ ಇಲ್ಲಿ ಬೀಳೋ ಅಡಿಕೆ ಗರಿನೇ ಇದ್ರ ಬುಡಕ್ಕೆ ಒದಿಸ್ರೆ ಸಾಕು. ಬಟ್ ನೆರಳಾಗಿರುತ್ತೆ. ನೆರಳು ಉದ್ದೇಶ ಏನು ಅಂತಂದ್ರೆ ಇದ್ರ ಪಕ್ಕದಲ್ಲಿ ಯಾವುದೇ ರೀತಿಯಾದ ಕಳೆ ಬರಲ್ಲ, ಕಳೆ ಕೀಳಿಸೋ ಅವಶ್ಯಕತೆ ಏನಿರಲ್ಲ, ಕಳೆ ಕೀಳಿಸಿ ಚೆನ್ನಾಗಿ ಮಡಿಕೊಳ್ಳೋ ಅವಶ್ಯಕತೆ ಏನಿರಲ್ಲ. ಬಟ್ ಈ ಮಲ್ಚಿಂಗ್ ಮಾಡೋದ್ರಿಂದ ನೆರಳು ಸದಾ ಇರುತ್ತೆ, ತೇವಾಂಶ ಆರಲ್ಲ. ಒಂದು ದಿವಸ ನಾವು ಲೇಟಾಗಿ ನೀರು ಕೊಟ್ರು ಗಿಡ ತಡೆಯುತ್ತೆ. ಬಟ್ ಇದ್ರಲ್ಲಿ ನಮ್ಮವು ಮಿಸ್ಟೇಕ್ ಇದೆ. ಇಲ್ಲಿ ನೋಡಿ ಗಿಣ್ಣು ಒಂದಡಿ ಇದೆ, ಬಟ್ ಒಂದಡಿ ಬರಬಾರ್ದು, ಅರ್ಧ ಅಡಿ ಬರಬೇಕಾಗಿತ್ತು. ಕಾರಣ ಒಂದಡಿ ಬರೋ ಕಾರಣ ನಾವು ಬಾಳೆ ಹಾಕಿದ್ವಿ. ಬಟ್ ಬಾಳೆ 2 ವರ್ಷ ಉಳ್ಕತ್ತು, 1 ವರ್ಷದಲ್ಲಿ ನಾವು ತೆಗಿಸ್ಬೇಕಾಗಿತ್ತು. ಬಟ್ ಅತಿಯಾದ ನೆರಳಾದ್ರಿಂದ ಗಿಡ ಬೆಳವಣಿಗೆ ಆಗ್ಬಿಡ್ತು. 4 ವರ್ಷದ ಗಿಡ ಸ್ವಲ್ಪ ಚಿಕ್ಕ ಇರಬೇಕಾಗಿತ್ತು. ಬಟ್ ನಮ್ದು ಗಿಡ ತುಂಬ ಬೆಳವಣಿಗೆ ಆಗಿದೆ, ಗೊಬ್ಬರ ಇದೆಲ್ಲ ಜಾಸ್ತಿ ಬಿತ್ತಲ್ಲ, ಅದರಿಂದ ತುಂಬ ಗಿಡ ಚೆನ್ನಾಗಿ ಬಂದಿದೆ. ಬಟ್ ಇದ್ರ ವಿಚಾರದಲ್ಲಿ ಈಗ ಮಲ್ಚಿಂಗ್ ಮಾಡೋದ್ರಿಂದ ಹಿಡಿದು ಡ್ರಿಪ್ಪಲ್ಲಿ ನೀರು ಕೊಡೋಕ್ಕೆ ನಮ್ಮ ರೈತರಿಗೆ ನಾನು ಕೇಳ್ಕೊಳ್ತೀನಿ. ಈ ಮಲ್ಚಿಂಗ್ ವಿಚಾರದಲ್ಲಿ ಏನು ಅಂತ ಅಂದ್ರೆ ಬಟ್ ಹಿಂಗ್ ಮಾಡ್ಕೊಳ್ಳೋದ್ರಿಂದ ಕಳೆ ಇವೆಲ್ಲ ಜಾಸ್ತಿ ಬರೋದಿಲ್ಲ. ಬಟ್ ಎರೆಹುಳ ಉತ್ಪಾದನೆ ಚೆನ್ನಾಗಾಗುತ್ತೆ. ಈ ಎರೆಹುಳ ಅಂತಂದ್ರೆ ನೋಡಿ ಎಷ್ಟು ಮಣ್ಣು ಎಷ್ಟು ಸ್ಮೂತ್ ಇರಬೇಕು ಅಂತಂದ್ರೆ ಈ ತರ ಇರಬೇಕು. ಹಿಂಗೆ ನೋಡಿ ಎರೆಹುಳ ಈ ತರ ಆಡ್ತಾ ಇರುತ್ತೆ ನಮ್ದ್ರಲ್ಲಿ. ನಾವ್ ಹಿಂಗೆ ಹೇಳ್ತೀವಿ ಅಂತಲ್ಲ, ನೋಡಿ ಈ ತರ ಎರೆಹುಳಗಳು ಸದಾ ಗಿಡದಲ್ಲಿ ಇರಬೇಕು. ಏನು ನಮಗೆ ರೈತರಿಗೆ ಸಪೋರ್ಟ್ ಮಾಡುತ್ತೆ ಅಂತ ಅಂದ್ರೆ ಇದೆ. ಬಟ್ ನೋಡಿ ಎಷ್ಟು ಉಂಡೆ 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 ಆಗಿ ಹೇಗಿರುತ್ತೆ ಅಂತಂದ್ರೆ ಇದರಲ್ಲೆಲ್ಲ ಆಕ್ಸಿಜನ್ ಗಿಡಕ್ಕೆ ಕ್ರಿಯೇಟ್ ಆಗುತ್ತೆ. ಬಟ್ ಈ ಕ್ರಿಯೇಟ್ ಆಗೋದ್ರಿಂದ ಏನು ನಮ್ಗೆ ಸಂಪಾದನೆ ಅಂತ ಅಂದ್ರೆ ನಮ್ಗೆ ಯಾವುದೇ ರೀತಿಯಾದ ರಾಸಾಯನಿಕ ಗೊಬ್ಬರ ಅವಶ್ಯಕತೆ ಇರಲ್ಲ. ಒಂದು ದಿವಸ ನಾವು ಗಿಡಕ್ಕೆ ನೀರು ಕೊಡೋದು ಲೇಟ್ ಆದ್ರೂ ಗಿಡ ತಡತೆ ಬರುತ್ತೆ. ಬಟ್ ಅತಿಯಾಗೆ ಗಿಡಕ್ಕೆ ಬುಡಕ್ಕೆ ಬಿಸಿಲು ಬೀಳಬಾರ್ದು. ಅತಿಯಾಗಿ ಬಿಸಿಲು ಬಿದ್ರೂ ಎರೆಹುಳ ಸತ್ತೋಗುತ್ತೆ, ಮಳೆ ನೀರು ಬಿದ್ರೂ ಸತ್ತೋಗುತ್ತೆ. ಏನಕ್ಕೆ ಸತ್ತೋಗುತ್ತೆ ಅಂತಂದ್ರೆ ಮಳೆ ನೀರು ಏಟ್ಗೆ ತಡೆಯಲ್ಲ, ಎರೆಹುಳು ಸತ್ತೋಗುತ್ತೆ. ಬಟ್ ಇದ್ರ ಪಕ್ಕದಲ್ಲಿ ಬರೋ ಗರಿ ಎಲೆಗಳು ಏನು ಬರುತ್ತೆ, ವೇಸ್ಟೇಜ್ ಬರುತ್ತೆ, ಇದಕ್ಕೆ ಹಂಗೆ ಒದಿಕೆಯಾಗಿ ಒಜ್ಜಿಸ್ತಾ ಅಂತಂದ್ರೆ ಬಟ್ ಈ ಗರಿನೆಲ್ಲ ತಿಂದಾಕ್ಬಿಡುತ್ತೆ. ಒಂದು ವರ್ಷದಲ್ಲಿ ಇದನ್ನ ಬಿಡೋದೇ ಇಲ್ಲ. ಈಗ ನಾವೇನೈತೆ ಈ ನವಂಬರ್ಗೆಲ್ಲ ಈ ಥರ ಒದ್ನೆ ಮಾಡಿಬಿಟ್ರೆ ನೆಕ್ಸ್ಟ್ ಜೂನ್ ಬರೋ ಅಷ್ಟರಲ್ಲಿ ಗರಿಗಳು ಈ ರೊಟ್ಟಂಥದ್ದು ಏನಿದೆ ಈ ಹಾಳೆ ಉಳ್ಕೊಳ್ಳುತ್ತೆ. ಈ ಹಾಳೆ ಮಾತ್ರ ಉಳ್ಕೊಳ್ಳುತ್ತೆ ಹೊರತು ಈ ಗರಿನೆಲ್ಲ ತಿಂದಾಕ್ಬಿಡುತ್ತೆ. ಬಟ್ ಜನ ಏನು ಮಾಡ್ತಾರೆ, ಇದನ್ನ 2 ರೂಪಾಯಿಗೆ 1 ರೂಪಾಯಿಗೆ ಅಡಿಕೆ ಪ್ಲೇಟ್ಗೆ ಅಂತ ಸೇಲ್ ಮಾಡ್ತಾರೆ. ಅದನ್ನು ಮಾರ್ರೆ 1 ರೂಪಾಯಿ 2 ರೂಪಾಯಿ ಸಿಗ್ಬೋದು. ಬಟ್ ನಮ್ಮ ಗಿಡಕ್ಕೆ 4 ರೂಪಾಯಿನ ಗೊಬ್ಬರ ಉತ್ಪಾದನೆ ಆಗುತ್ತೆ. ಸರ್ ಇದು 4 ವರ್ಷದ ಗಿಡ. 4 ವರ್ಷ ಅಂದರೆ 4 ಮುಕ್ಕಾಲು ವರ್ಷ. ಇದು ಒಂದು 4 ಗೊನೆ ಫಸಲು ಕಚ್ಚಿದೆ ಆಲ್ರೆಡಿ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಗಿಡನೂ ಇದೇ ರೀತಿ ಇದೆ ಅಂತ ನಮ್ಮ ತೋಟದಲ್ಲಿ ನಾನು ಹೇಳ್ತಾ ಇಲ್ಲ. ಬಟ್ ನಮ್ಮಲ್ಲೂ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಇದೆ. ಬಟ್ ಆರ್ಗಾನಿಕ್ಕಿಗೆ ನಾವು ರಾಸಾಯನಿಕ ಗೊಬ್ಬರದಿಂದ ಬಂದು ಆರ್ಗಾನಿಕ್ ತಿರುಗಿ ಡೆವಲಪ್ಮೆಂಟ್ ಮಾಡ್ಕೋಬೇಕಾದ್ರೆ ತುಂಬಾ ಕಷ್ಟ ಇರುತ್ತೆ. ಬಟ್ ಅದರಲ್ಲಿ ನಮಗೆ ತುಂಬ ಪ್ರತಿಫಲ ಸಿಕ್ಕಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಈ ಥರ ಗರಿಗಳು ಕಟ್ಟಾಗುತ್ತೆ. ಕಾರಣ ಏನು ಅಂತ ಅಂದರೆ ಅಡಿಕೆ ತೋಟದಲ್ಲಿ ಇದೆಲ್ಲ ಸಹಜ. ಫಸ್ಟ್ ಒಂದು 5 ರಿಂದ 6 ವರ್ಷ ಈ ಗರಿಗಳು ಕಟ್ಟಾಗೋದು ಅವೆಲ್ಲ ಸಹಜ. ಬಟ್ ಬೇವಿನ ಹಿಂಡಿ ಇದೆಲ್ಲ ಕೊಟ್ಟಾಗ ಕಂಟ್ರೋಲ್ಗೆ ಬರುತ್ತೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳೆಲ್ಲ ಏನಿದೆ. ಬಟ್ ಏನು ಅಂತ ಅಂದರೆ ಏನಿರೋ ಬ್ಯಾಕ್ಟೀರಿಯಾಗಳನ್ನ ಸಾಯಿಸೋದಕ್ಕೆ, ಬಟ್ ಬೇರು ತಿನ್ನೋ ಹುಳಗಳೆಲ್ಲ ಇರುತ್ತಲ್ಲ ಅದು ಸಾಯಿಸೋದಕ್ಕೆ ಬೇವಿನ ಹಿಂಡಿ ತುಂಬ ಅವಶ್ಯಕತೆ. ಬಟ್ ಬೆಳೆ ತುಂಬ ಚೆನ್ನಾಗಿ ಬಂದಿದೆ ಸರ್. 4 ವರ್ಷಕ್ಕೆ ಒಂದು ಗಿಡ ಏನು ಬಿಡಬೇಕು, ಕೆಲವರು 3 ವರ್ಷಕ್ಕೆ ಬಿಟ್ಬಿಟ್ಟೈತೆ, 4 ವರ್ಷಕ್ಕೆ ತೋಟ ಫುಲ್ ಬೆಳೆ ಅಂತಾರಲ್ಲ, ಅದೆಲ್ಲ ಸುಳ್ಳು ಸರ್. ಕಮ್ಮಿ ಅಂದ್ರೂ ಅಡಿಕೆ ತೋಟ ಕೈ ಬರೋದಕ್ಕೆ 5 ವರ್ಷ ಬೇಕೇ ಬೇಕು. ನಾರ್ಮಲಾಗಿ ಒಂಬಳೆ ಕಚ್ಚುತ್ತೆ, ಆದರೆ ಅರಳು ಕಚ್ಚಲ್ಲ. ಅರಳು ಕಚ್ಚಬೇಕು ಅಂತಂದ್ರೆ 5 ವರ್ಷ ತುಂಬಿ ನಂತರನೇ ಅರಳು ಕಚ್ಚೋದು. ಸರ್ ಅಡಿಕೆ ಮಾರ್ಕೆಟಿಗೆ ಯಾವ ರೀತಿ ಅಂತಂದರೆ ಕೆಲವರು ತೋಟ ಮಾರ್ಬಿಟ್ಟು ಬ್ರೋಕರ್ಗಳಿಗೆ ಏಜೆಂಟ್ಗಳಿಗೆ ಮಾರ್ತಾರೆ. ಬಟ್ ಮಾರಿದ್ರು ತೊಂದರೆ ಏನಿಲ್ಲ, ಅಮೌಂಟ್ ಕೊಡ್ತಾರೆ. ಬಟ್ ಅಮೌಂಟು ಅಂತಂದರೆ ತಕ್ಕಂಥ ಬೆಲೆ ಕೊಡಲ್ಲ. ಮಧ್ಯವರ್ತಿ ಏನು ಕೊಡಬೇಕೋ ಅದಕ್ಕೆ ಅಷ್ಟೇ ಒಂದು ಬೆಲೆ ಕೊಡೋದು. ಬಟ್ ನೀವೇ ಇದನ್ನು ನೋಡ್ಕೊಂಡು ಕಟ್ ಮಾಡಿಸ್ಕೊಂಡು ಮಾಡಿದ್ರೆ ಬಟ್ ಇದರಲ್ಲಿ ನಿಮಗೆ 2 ರಿಂದ 3 ಲಕ್ಷ ಹೆಚ್ಚಿನ ಆದಾಯ ಇರುತ್ತೆ. ಬಟ್ ಏನೇ ಆದರೂ ಒಂದು ನೌಕರಿ ಆಚೆ ಹೋಗಿ ಕೆಲಸ ಮಾಡಲೇಬೇಕು, ಅಲ್ಲಿ ಸಂಬಳ ಕೊಟ್ಟೇ ಕೊಡ್ತಾನೆ. ಅದೇ ಕೆಲಸ ಇಲ್ಲೇ ಮಾಡಿಕೊಂಡ್ರೆ ಇದೇ ಸಂಪಾದನೆ ಆಗುತ್ತೆ. ಬಟ್ ಅಡಿಕೆಕಾಯಿನ ಅದೇನು ದೊಡ್ಡದಲ್ಲ, ನಮ್ಮ ಸ್ನೇಹಿತರು ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಹಿಂಗೆ ಕಿತ್ತಿ ನೀವೇ ಒಂದು ನೋಡ್ಬೋದು, ಈ ಥರ ಬರುತ್ತೆ. ಬಟ್ ನೋಡಿ ಇದು ಇನ್ನೂ ಪಸ್ಮೆ, ಇದು ಪ್ರೆಸ್ ಮಾಡಿದಾಗ ಒಳಗಡೆ ಗಂಜಿ ಹಿಂಗಿರುತ್ತೆ. ಬಟ್ ಇನ್ನೂ ಬಂದಿಲ್ಲ ಅಂತ ಅರ್ಥ. ಬಟ್ ಇದು ಗೋಟು ಗಟ್ಟಿ ಬಂದಿತ್ತು ಅಂತ ಅಂದರೆ ಬಂದಿದೆ ಅಂತ. ಕಟ್ ಮಾಡ್ಬೋದು, ನೀವೇ ಬಣ್ಣ ಕಟ್ಬೋದು, ನೀವೇ ಡ್ರೈ ಮಾಡಿ ಒಣಗಿಸಿ ಇದನ್ನು ನೀವೇ ಮನೇಲಿ ಸ್ಟೋರೇಜ್ ಮಾಡ್ಕೊಂಡು ರೈಟ್ ಬಂದಾಗ ನೀವೇ ಸೇಲ್ ಮಾಡ್ಬೋದು. ಬಟ್ ಯಾರಿಗೋ ಒಬ್ಬ ಪರ್ಸನ್ಗೆ ಮಾರಿ ಅವ್ನು ಬಂದು ಕುಯ್ಕೊಂಡು ಹೋಗಿ ಮಾರಿ ಅವ್ನು ದುಡ್ಡು ಕೊಟ್ಟಂಗೆ 50,000 ಲಕ್ಷ 2 ಲಕ್ಷ ಕೊಟ್ಟಂಗೆ ಮಾಡ್ಕೊಳ್ಳೋ ಬದಲು ಬಟ್ ನೀವೇ ನಿಮ್ಮ ಮನೇಲಿ ಯಾವಾಗ್ಲೂ ಕಷ್ಟಕ್ಕೆ ಎಂದು ಮಡಿಕೊಂಡಿದ್ರೆ ಮಾರ್ಕೋಬೋದು, ಯೂಸ್ ಆಗುತ್ತೆ. ಸರ್ ಏನು ಕೆಡೋದಿಲ್ಲ. ಇದು ಮಡಿಕೊಂಡ ಅಂತ ಅಂದರೆ 1 ವರ್ಷ ತನಕ ಮಡಗ್ಬೋದು. ಬಟ್ ವೆಯ್ಟ್ ಕಮ್ಮಿ ಆಗುತ್ತೆ. ಒಂದು 100 kg ಮೆಟೀರಿಯಲ್ ಮಡಗಿರ್ತೀರಾ ಅಂತ ಅಂದರೆ ಒಂದು 4 ರಿಂದ
3 ಕೆ ಜಿ ಕಮ್ಮಿ ಆಗುತ್ತೆ. ಬಟ್ ತೊಂದರೆ ಏನಿಲ್ಲ. ಯಾವಾಗಿದ್ರು 3 ಕೆ ಜಿ 1 ಕೆ ಜಿಗೆ 800 ರೂಪಾಯಿ ಅಂದ್ರೆ ಒಂದು 8 8 8 8 8 3,000 3,500 ಲಾಸ್ ಆಗ್ಬೋದು. ಬಟ್ ಇಲ್ಲಿ 30,000 20,000 ಲಾಸ್ ಮಾಡ್ಕೊಳ್ಬೋದು. 3,000 ಲಾಸ್ ಆಗೋದೇನು ದೊಡ್ಡದಲ್ಲ ನಮಗೆ. ಸಮಯ ನಮಗೆ ಯಾವಾಗ ಹೈಕ್ ಆಗುತ್ತೋ ಆ ಸಮಯದಲ್ಲಿ ತೊಗೊಂಡೋಗಿ ನಾವೇ ಡೈರೆಕ್ಟಾಗಿ ಮಾರ್ಕೆಟ್ಗೆ ಹಾಕ್ಬೋದು. ಬಟ್ ರೈತರ ಮಾಲು ಮನೇಲಿ ಮಡಿಕೊಂಡ್ರು ಕೇಳಲ್ಲ, ಸುಡಲ್ಲ, ಏನೂ ಆಗಲ್ಲ, ಪ್ರಾಬ್ಲಮ್ ಆಗಲ್ಲ. ಬೇಯಿಸ್ಬಿಟ್ಟು ಹದ ಮಾಡಿ ಗೋಟ್ ಕಟ್ಟಿ ಚೀಲ ಮಾಡಿ ಒಂದು ಕಡೆ ಸ್ಟೋರೇಜ್ ಮಾಡಿಟ್ಟ ಅಂತ ಅಂದರೆ ಸಮಯ ನೋಡ್ಕೊಂಡು ತೊಗೊಂಡೋಗಿ ಸೇಲ್ ಮಾಡ್ಬೋದು. ಬಟ್ ವರ್ತು ನಾವೇ ಮಾಡ್ಕೊಳ್ಳೋದ್ರಿಂದ ತುಂಬ ವರ್ತು. ಬಟ್ ತೊಗೊಂಡೋಗಿ ಇನ್ನೊಬ್ಬಂಗೆ ಮಾರಿ ಕೊಟ್ಟು ಅವನಿಂದೆ ಓಡಾಡೋ ಬದಲು ಬಟ್ ನಾವೇ ಮಾಡಿ ನಾವೇ ಸ್ವಲ್ಪ ರಿಸ್ಕ್ ಆಗ್ಬೋದು. ಬಟ್ ರಿಸ್ಕ್ ತೊಗೊಂಡ ಅಂತ ಅಂದರೆ ಬಟ್ ಆದಾಯನೂ ಹಂಗೆ ಇರುತ್ತೆ. ಸರ್, ರೈತರಿಗೆ ನೀರು ಭಾಳ ಅವಶ್ಯಕತೆ. ಬಟ್ ನೀರು ಐತೆ ಅಂತ ಅಂದ್ಬಿಟ್ಟು ನಾವು ಕಟ್ಟ ನೀರು ಪದ್ಧತಿ ಮಾಡೋದು ವ್ಯರ್ಥ. ಅತಿಯಾಗ ಕಳೆನೂ ಬರುತ್ತೆ ಮತ್ತು ಅತಿಯಾದ ನೀರು ಪೋಲಾಗುತ್ತೆ. ಬಟ್ ಒಂದು ದಿವಸ ಒಂದು ತುಂಡಕ್ಕೆ ನಾವು ಏನು ಕೊಡ್ತೀವೋ ಬಟ್ ಅದನ್ನ ಇಡೀ ತೋಟಕ್ಕೆ ನೀರು ಹಂಚನೆ ಮಾಡ್ಬೋದು. ಡ್ರಿಪ್ ವೈಸ್ ಆಯಿತು ಅಂತ ಅಂದರೆ ಬಟ್ ಅವಶ್ಯಕತೆ ಅದ್ರ ಬುಡಕ್ಕೆ ಏನಿದೆಯೋ ಅದಕ್ಕೆ ಮಾತ್ರ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟೇ ನೀರು ಹೋಗುತ್ತೆ ಹೊರತು ಬಟ್ ಎಕ್ಸ್ಟ್ರಾ ಅನ್ನೆಸೆಸರಿ ಯಾವುದು ಪೋಲಾಗಲ್ಲ. ಬಟ್ ನೀರನ್ನ ಎಷ್ಟು ಮಿತವಾಗಿ ಬಳಸ್ಕೋಬೇಕು. ಈಗೇನೋ 2 ವರ್ಷ ಹೊಸ್ದಾಗಿ ಬೋರ್ ಹಾಕಿಸ್ತೀವಿ, 3 ವರ್ಷ ಚೆನ್ನಾಗಿ ಓಡ್ಬಿಡುತ್ತೆ ಬೋರು. ಬಟ್ ಆಮೇಲೆ ಫ್ಯೂಚರಲ್ಲಿ ಒಂದು ಬೋರ್ ಫೇಲ್ಯೂರ್ ಆಯಿತು ಅಂತಂದ್ರೆ ಒಬ್ಬ ರೈತನಿಗೆ 4 ಲಕ್ಷ ಖರ್ಚು ಬರುತ್ತೆ. ಪಂಪ್ ಸೆಟ್ಟು ಕೊರೆಸಿ ತಂದು ಬಿಟ್ಟು ಲೇಬರ್ ಕಾಸ್ಟು ಅದೆಲ್ಲ. ಬಟ್ ವೀಕ್ಲಿ 1 ಟೈಮ್ ಡ್ರಿಪ್ ವೈಸಲ್ಲಿ ನಾವು ನೀರು ಕೊಟ್ಟ ಅಂತ ಅಂದರೆ ನೀರಿನ ಸಂರಕ್ಷಣೆ ಆಗಲಿ ಏನೇ ಆಗಲಿ ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಹೋಗುತ್ತೆ. ಸರ್, ಅಡಿಕೆ ಗಿಡಕ್ಕೆ ಡ್ರಿಪ್ ಮಾಡಿದಾಗ ಈ ಫಿಲ್ಟ್ರು ಇದೆಲ್ಲ ಅವಶ್ಯಕತೆ. ಡೈರೆಕ್ಟ್ ಕೆಲವರು ಫಿಲ್ಟ್ರ್ ಹಾಕಿಸಲ್ಲ. ಫಿಲ್ಟ್ರ್ ಹಾಕಿಸ್ದಲ್ಲೇ ಡೈರೆಕ್ಟಾಗಿ ಡ್ರಿಪ್ಪಲ್ಲಿ ನೀರು ಕೊಟ್ಬಿಡ್ತಾರೆ. ಡ್ರಿಪ್ಪಲ್ಲಿ ನೀರು ಕೊಟ್ಟಾಗ ಸಿಲ್ಟ್ರು ಬರುತ್ತೆ. ಬೋರ್ ಕೊರೆಸ್ದಾಗ ಜಲ್ಲಿ ಪುಡಿ ಒಳಗಡೆ ಏನಿರುತ್ತೆ ಡಸ್ಟು ಅದೆಲ್ಲ ನೀರಲ್ಲಿ ಮೋಟ್ರಲ್ಲಿ ಆಚೆ ಬರುತ್ತೆ. ಆಚೆ ಬಂದಾಗ ಇದು ಬ್ಲಾಕ್, ಇದು ಏನಿದೆ ಇದು ಫಿಲ್ಟ್ರ್ ಮಾಡಿಬಿಟ್ಟು ನೀರು ಹೋಗುತ್ತೆ. ಆಗ ಆ ಡ್ರಿಪ್ ಕಣ್ಣಿರುತ್ತಲ್ಲ, ಸಣ್ಣ ಸಣ್ಣ ಹೋಲ್ ಇರುತ್ತಲ್ಲ, ಅದು ಬ್ಲಾಕ್ ಆಗಲ್ಲ. ಯಾವ ಥರ ಅಂತ ಅಂದರೆ ಇಲ್ಲೇ ಸ್ಟೋರೇಜ್ ಆಗುತ್ತೆ. ಇಲ್ಲಿ ನೋಡಿ ನಮ್ಮದ್ರಲ್ಲಿ ಈ ಥರ ಇರುತ್ತೆ ನೋಡಿ. ಫಿಲ್ಟ್ರಲ್ಲಿ ಬಂದಾಗ ಈ ಥರ ಸ್ಲರಿ ಬಂದು ಇಲ್ಲಿ ತುಂಬಿಕೊಂಡಿರುತ್ತೆ. ಇದೆಲ್ಲ ಮಣ್ಣು ಜಲ್ಲಿ ಪುಡಿ ಧೂಳು. ಈ ಜಲ್ಲಿ ಪುಡಿ ಧೂಳಲ್ಲಿ ಈ ಥರ ಆದಾಗ ಎಲ್ಲ ಕಣ್ಣನ್ನ ಬ್ಲಾಕ್ ಆಗಿಬಿಡುತ್ತೆ. ಏನು ಕಣ್ಣು ಬ್ಲಾಕ್ ಆಗುತ್ತೆ, ಡ್ರಿಪ್ಪಲ್ಲಿ ಏನು ಬರುತ್ತೋ ಅದೆಲ್ಲ ಬ್ಲಾಕ್ ಆಗುತ್ತೆ. ಇದೆಲ್ಲ ಇಲ್ಲೇ ಫಿಲ್ಟ್ರ್ ಆಯಿತು ಅಂತ ಅಂದರೆ ನಮಗೆ ಪೈಪ್ಗೆ ಆಗಲಿ ಏನೇ ಆಗಲಿ ಒಂದು ಡ್ರಿಪ್ ಪೈಪ್ ನಾವೇನು ಹಾಕ್ಕೊಳ್ತೀವಿ ಅಂತಾರೆ ಕಮ್ಮಿ ಅಂದ್ರೆ ಒಬ್ಬ ರೈತನಿಗೆ 6 ರಿಂದ 7 ವರ್ಷ ಬರಬೇಕು ಡ್ರಿಪ್ ಪೈಪ್ ಬಳ್ಳಿ ಏನು ಬರುತ್ತೋ. ಬಟ್ ನಾವು ವರ್ಷಕ್ಕೆ 2 ವರ್ಷಕ್ಕೆಲ್ಲ ಚೇಂಜ್ ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ರೋಲ್ ಬಂದು 3,000 3,500 ಈ ಥರದಲ್ಲಿ. ಬಟ್ ರೈತನಿಗೆ ಇದೆಲ್ಲ ವರ್ಷಕ್ಕೆ ಹೋಲ್ಸ್ಕೊಂಡ್ರೆ ಇದೆಲ್ಲ ಖರ್ಚು ಜಾಸ್ತಿ ಬಂದ್ಬಿಡುತ್ತೆ. ಬಟ್ ಇಂಥದ್ದೆಲ್ಲ ಸಣ್ಣ ಪುಟ್ಟ 15 ದಿವಸಕ್ಕೆ ಒಂದ್ಸತಿ 20 ದಿವಸಕ್ಕೆ ಒಂದ್ಸತಿ ಮೇಂಟೈನ್ ಮಾಡ್ಕೊಂಡ್ರೆ ಬಟ್ ಯಾವುದು ಸಮಸ್ಯೆ ಬರಲ್ಲ. ಇದು ಅವಶ್ಯಕತೆ. ಫಿಲ್ಟ್ರು ಡ್ರಿಪ್ಪಲ್ಲಿ ಮಾತ್ರ ತುಂಬ ಅವಶ್ಯಕತೆ ಇರುತ್ತೆ. ಯಾವುದೇ ರೀತಿಯಾದ ಡ್ಯಾಮೇಜ್ ಆಗಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.